ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಸಂಧ್ಯಾಗೆ ಮಕ್ಕಳಾಗಲಿಲ್ಲ ಅಂತ ಎರಡನೆಯ ಮದುವೆ ಮಾಡಿಕೊಂಡು ಎರಡನೆಯ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಶಂಕರ್. ಈಗ ಸಂಧ್ಯಾಗೆ ಆ ಮನೆ ನರಕವಾಗ್ಬಿಟ್ಟಿತ್ತು. ಅವಳಿಗೆ ಹೋಗಲು ಬೇರೆ ದಾರಿ ಇರಲಿಲ್ಲ. ಒಂದು ದಿನ ದೇವಸ್ಥಾನದ ಹೊರಗೆ ಸಿಕ್ಕ ನವಜಾತ ಹೆಣ್ಣು ಮಗುವನ್ನು ಮನೆಗೆ ತಂದಾಗ ಮನೆಯವರೆಲ್ಲ ಸಂಧ್ಯಾಳನ್ನು ಮನೆಯಿಂದ ಹೊರಗೆ ಹಾಕಿದ್ರು. ನಂತರ ನಡೆದಿದ್ದು ಯಾರೂ ಊಹಿಸಿರಲಿಲ್ಲ. ಸಂಧ್ಯಾ 10 ವರ್ಷದವಳಿದ್ದಾಗ ತನ್ನ ತಂದೆ ತಾಯಿಯ ಜೊತೆ ನಂಜನಗೂಡಿಗೆ ಹೋಗ್ತಾಳೆ. ಆದರೆ ದಾರಿ ಮಧ್ಯದಲ್ಲಿ ಒಂದು ದೊಡ್ಡ ಅಪಘಾತ ಸಂಧ್ಯಾಳ ಜೀವನವನ್ನೇ ಕತ್ತಲು ಮಾಡಿಬಿಟ್ಟಿತ್ತು. ಕಣ್ಣು ಬಿಟ್ಟು ನೋಡುವಷ್ಟರಲ್ಲೇ ಸಂಧ್ಯಾ ತಂದೆ ತಾಯಿ ಈ ಲೋಕ ಬಿಟ್ಟು ಹೊರಟು ಹೋಗಿದ್ರು. ಆದರೆ ಸಂಧ್ಯಾ ಮಾತ್ರ ಪ್ರಾಣಾಪಾಯದಿಂದ ಬದುಕಿ ಉಳಿದಿದ್ಲು. ಅನಾಥಳಾದ ಸಂಧ್ಯಾಳನ್ನು ನೋಡಿಕೊಳ್ಳಲು ಈಗ ಯಾರೂ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಅವರ ಚಿಕ್ಕಪ್ಪ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಅವರು ಕೂಡ ತನ್ನ ಅಣ್ಣನ ಮಗಳನ್ನು ಪ್ರೀತಿಯಿಂದ ಕರೆದುಕೊಂಡು ಹೋಗಿರ್ಲಿಲ್ಲ. ಚಿಕ್ಕಪ್ಪನ ಮನೆಯಲ್ಲಿ ಸಂಧ್ಯಾ ಒಬ್ಬ ಮಗಳಾಗಿರದೆ ಕೇವಲ ಕೆಲಸದವಳಾಗಿ ಇರ್ತಾ ಇದ್ಲು. ಸಂಧ್ಯಾ ಸರ್ಕಾರಿ ಶಾಲೆಗೆ ಹೋಗಿ ಓದ್ಕೊಳ್ತಾ ಇದ್ಲು. ಶಾಲೆಗೆ ಹೋಗುವ ಸಮಯ ಬಿಟ್ಟರೆ ಮಿಕ್ಕ ಸಮಯವಿಲ್ಲ ಮನೆಯಲ್ಲಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಸೇವೆ ಮಾಡ್ತಾ ಇದ್ಲು. ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಚಿಕ್ಕಮ್ಮನ ಚುಚ್ಚು ಮಾತುಗಳು, ಚಿಕ್ಕಪ್ಪನ ಕೋಪವನ್ನು ಸಹಿಸಿಕೊಳ್ಳಬೇಕಾಗಿತ್ತು. ತನ್ನ ವಯಸ್ಸಿನವರಾದ ಚಿಕ್ಕಪ್ಪನ ಮಕ್ಕಳು ಹಬ್ಬಗಳಿಗೆ ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮಿಸ್ತಾ ಇದ್ರೆ ಸಂಧ್ಯಾ ಮಾತ್ರ ಹಳೆಯ ಬಟ್ಟೆಗಳನ್ನೇ ಹಾಕಿಕೊಂಡು ಮನೆ ಕೆಲಸವನ್ನು ಮಾಡ್ತಾ ಇದ್ಲು. ಎಷ್ಟೇ ಕಷ್ಟ ಬಂದರೂ ಸಂಧ್ಯಾ ಧೈರ್ಯ ಕೆಡಲಿಲ್ಲ. ಅವಳು ತುಂಬಾ ಕಷ್ಟಪಟ್ಟು ಓದ್ಕೊಳ್ತಾ ಇದ್ಲು. ರಾತ್ರಿಯಲ್ಲಿ ದೀಪ ಉರಿಸಿದರೆ ಎಣ್ಣೆ ಖಾಲಿಯಾಗುತ್ತೆ ಅಂತ ಚಿಕ್ಕಮ್ಮ ಚೆನ್ನಾಗಿ ಹೊಡಿತಾ ಇದ್ಲು. ಆ ಸಮಯದಲ್ಲಿ ಸಂಧ್ಯಾ ಹೊರಗೆ ಕುಳಿತು ಬೀದಿ ದೀಪದ ಕೆಳಗೆ ಓದ್ತಾ ಇದ್ಲು. ಹೇಗಾದರೂ ಕಷ್ಟಪಟ್ಟು ಈ ನರಕದಿಂದ ಹೊರಬಂದು ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬಹುದು ಅನ್ನುವುದೇ ಸಂಧ್ಯಾಳ ಕನಸಾಗಿತ್ತು. ಎಷ್ಟೋ ಕಷ್ಟಪಟ್ಟು ಓದಿದ ಸಂಧ್ಯಾ ಇಡೀ ಕಾಲೇಜಿಗೆ ಮೊದಲ ಸ್ಥಾನದಲ್ಲಿ ಪಾಸ್ ಆಗಿದ್ಲು. ಆದರೆ ಅವಳ ಯಶಸ್ಸಿಗೆ ಅವಳ ಬೆನ್ನು ತಟ್ಟೋದಕ್ಕೆ ಅಂತ ಯಾರೂ ಇರಲಿಲ್ಲ. ಅವಳ ಸಂತೋಷವನ್ನು ಹಂಚಿಕೊಳ್ಳಲು ಆ ಮನೆಯಲ್ಲಿ ಯಾರಿಗೂ ಮನಸ್ಸಿರಲಿಲ್ಲ. ನಮ್ಮ ಮಕ್ಕಳು ಫೈಲ್ ಆಗಿದ್ದಾರೆ, ಆದರೆ ಈ ಅನಾಥೆ ಇಡೀ ಕಾಲೇಜಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಎನ್ನುವ ಹೊಟ್ಟೆ ಕಿಚ್ಚಿನಿಂದ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಸಂಧ್ಯಾಗೆ ಮದುವೆ ಮಾಡಲು ನಿರ್ಣಯ ತೆಗೆದುಕೊಳ್ತಾರೆ. ಹುಡುಗ ಹೇಗಾದರೂ ಇರಲಿ, ಏನಾದರೂ ಮಾಡ್ತಾ ಇರಲಿ, ಪರವಾಗಿಲ್ಲ, ತಕ್ಷಣ ಅವಳಿಗೆ ಮದುವೆ ಮಾಡಿ ಈ ಮನೆಯಿಂದ ಓಡಿಸಬೇಕು ಅಂತ ಅವರು ಅಂದುಕೊಂಡಿದ್ರು. ಆಗಲೇ ಅವರಿಗೆ ಒಂದು ಸಂಬಂಧ ಸಿಕ್ಕಿತ್ತು. ಶಂಕರ್ ತುಂಬ ಬಡವ. ಅವನಿಗೆ ಸ್ವಂತ ಮನೆ ಕೂಡ ಇರಲಿಲ್ಲ. ಶಂಕರ್ ಒಂದು ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದ. ಶಂಕರ್ಗೆ ತನ್ನ ಅಮ್ಮನನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ತಂದೆ ತಾಯಿ ಇಲ್ಲದ ಚಿಕ್ಕಪ್ಪನ ಮನೆಯಲ್ಲಿ ಕಷ್ಟ ಅನುಭವಿಸುತ್ತಿದ್ದ ಸಂಧ್ಯಾಳನ್ನು, ಅವಳ ಕಷ್ಟವನ್ನು ಅರಿತು ಶಂಕರ್ ಯಾವುದೇ ವರದಕ್ಷಿಣೆ ಇಲ್ಲದೆ ಅವಳ ಗುಣವನ್ನು ಇಷ್ಟಪಟ್ಟು ತುಂಬ ಸಿಂಪಲ್ ಆಗಿ ಸಂಧ್ಯಾಳನ್ನು ಮದುವೆಯಾಗಲು ಮುಂದೆ ಬರ್ತಾನೆ. ಸಂಧ್ಯಾಳನ್ನು ಭಾರ ಅಂತ ಭಾವಿಸಿದ್ದ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ತುಂಬಾ ಬೇಗ ಅವಳ ಮದುವೆಯನ್ನು ಮಾಡಬೇಕು ಅಂತ ನಿರ್ಣಯಿಸಿಕೊಂಡಿದ್ರು. ಈಗ ಅವರು ತುಂಬಾ ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಸಂಧ್ಯಾಗೆ ಮದುವೆ ಮಾಡಿ ಕೈ ತೊಳೆದುಕೊಳ್ತಾರೆ. ಮದುವೆಯಾದ ನಂತರವೇ ಸಂಧ್ಯಾಳ ಜೀವನದಲ್ಲಿ ನಿಜವಾದ ನೆಮ್ಮದಿ ಬಂದಿತ್ತು. ತನ್ನ ಹೆಂಡತಿಯನ್ನು ರಾಣಿಯಂತೆ ನೋಡಿಕೊಳ್ಳುವ ದೊಡ್ಡ ಮನಸ್ಸು ಶಂಕರ್ಗೆ ಇತ್ತು. ಆ ಮನೆಯಲ್ಲಿ ಅವರ ಚಿಕ್ಕ ಸಂಸಾರದಲ್ಲಿ ಪ್ರೀತಿ ತುಂಬಿ ತುಳುಕ್ತಾ ಇತ್ತು. ಶಂಕರ್ನ ಸಂಪಾದನೆ ಮನೆಯ ಖರ್ಚುಗಳಿಗೆ ಸರಿ ಹೋಗ್ತಾ ಇತ್ತು. ಆದ್ದರಿಂದ ಸಂಧ್ಯಾ ಈಗ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದು ಬೇಡ ಅಂತ ಕೆಲಸಕ್ಕಾಗಿ ಹುಡುಕಾಡ್ತಾ ಇದ್ಲು. ಆದರೆ ಸಂಧ್ಯಾಗೆ ಎಲ್ಲೂ ಕೆಲಸನೇ ಸಿಗ್ತಾ ಇರಲಿಲ್ಲ. ಇಂತಹ ಸಮಯದಲ್ಲೇ ಒಂದು ದಿನ ಒಂದು ಆಘಾತಕಾರಿ ಸುದ್ದಿ ಹೊರಬರುತ್ತೆ. ಅದೇನೆಂದರೆ ಶಂಕರ್ ಕೆಲಸ ಮಾಡುತ್ತಿದ್ದ ಕಂಪನಿ ನಷ್ಟದಲ್ಲಿ ಮುಳುಗಿ ಹೋಗಿತ್ತು. ಆದ್ದರಿಂದ ಆ ಕಂಪನಿಯನ್ನು ಮುಚ್ಚಲಾಗಿತ್ತು. ಈಗ ಶಂಕರ್ನ ಕೆಲಸವೂ ಸಹ ಹೊರಟು ಹೋಗಿತ್ತು. ಶಂಕರ್ಗೆ ಈಗ ಏನು ಮಾಡಬೇಕು ಅರ್ಥವಾಗಲಿಲ್ಲ. ಅವನು ಈಗ ಬೇರೆ ಕಡೆ ಕೆಲಸಕ್ಕಾಗಿ ಪ್ರಯತ್ನಿಸ್ತಾ ಇದ್ದ. ಆದರೆ ಅವನಿಗೆ ಎಲ್ಲೂ ಕೆಲಸ ಸಿಗ್ತಾನೆ ಇರಲಿಲ್ಲ. ಸಮಯ ಕಳೆಯುತ್ತಿದ್ದ ಹಾಗೆ ಮನೆಯಲ್ಲಿ ತುಂಬ ಕಷ್ಟಗಳು ಎದುರಾದವು. ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳು ಖಾಲಿಯಾಗ್ತಾ ಇದ್ವು. ಅಷ್ಟು ಮಾತ್ರವಲ್ಲ, ಬಾಡಿಗೆ ಕಟ್ಟಲಿಲ್ಲ ಅಂತ ಮನೆ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿತ್ತು. ಶಂಕರ್ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತಾನೆ. ಅವನ ಜೋಬಿನಲ್ಲಿ ಈಗ 1 ರೂಪಾಯಿ ಕೂಡ ಇರಲಿಲ್ಲ. ಆಗಲೇ ಸಂಧ್ಯಾ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಅಕ್ಕಪಕ್ಕದವರಿಂದ ಸ್ವಲ್ಪ ದುಡ್ಡನ್ನು ಸಾಲವಾಗಿ ಪಡೆದುಕೊಂಡು ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಖರೀದಿ ಮಾಡ್ತಾಳೆ. ಶಂಕರ್ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಅವನು ತುಂಬ ಅಳ್ತಾನೆ. ಸಂಧ್ಯಾ, ನೀನು ಚೆನ್ನಾಗಿ ಓದಿರುವವಳು, ಡಿಗ್ರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀಯಾ. ಈ ಉರಿ ಬಿಸಿಲಿನಲ್ಲಿ ನೀನು ಐರನ್ ಮಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ.
ಜನ ಎಲ್ಲ ನಮ್ಮನ್ನು ನೋಡಿ ಏನ್ ಅನ್ಕೊಳ್ತಾರೆ ಹೇಳು ಅಂತ ಹೇಳ್ತಾ ಇದ್ದ. ಆಗ ಸಂಧ್ಯಾ ಹೇಳ್ತಾಳೆ, ಈಗ ನಾವಿರುವ ಪರಿಸ್ಥಿತಿಯಲ್ಲಿ ನಮಗೆ ಬರುವಂತಹ ಯಾವುದಾದರೂ ಕೆಲಸ ಮಾಡಬೇಕು. ನಮ್ಮಿಬ್ಬರಿಗೂ ಹೊರಗಡೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಆದ್ದರಿಂದ ನನಗೆ ಬರುವಂತಹ ಈ ಕೆಲಸವನ್ನೇ ನಾನು ಮಾಡ್ತೀನಿ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಮನೆಯಲ್ಲಿ ಅವರ ಬಟ್ಟೆಗಳನ್ನು ಪ್ರತಿದಿನ ಇಸ್ತ್ರಿ ಮಾಡಿ ನನಗೆ ಚೆನ್ನಾಗಿ ಅಭ್ಯಾಸವಾಗಿದೆ. ಆದ್ದರಿಂದ ನನಗಿದೇನು ಕಷ್ಟವಿಲ್ಲ ಅಂತ ಹೇಳ್ತಾಳೆ. ಮಾರನೆಯ ದಿನವೇ ಮನೆಯ ಮುಂದೆ ಒಂದು ಸಣ್ಣ ಟೇಬಲ್ ಇಟ್ಕೊಂಡು ಸಂಧ್ಯಾ ಇಸ್ತ್ರಿ ಅಂಗಡಿಯನ್ನು ಓಪನ್ ಮಾಡಿದ್ಲು. ಮೊದಲು ಅಕ್ಕಪಕ್ಕದವರು, ಅವಳ ಪರಿಚಯದವರೆಲ್ಲ ಅವರನ್ನು ನೋಡಿ ನಗ್ತಾ ಇದ್ರು. ಓದಿದವಳು, ಡಿಗ್ರಿ ಪಡೆದವಳು ಈಗ ಇಸ್ತ್ರಿ ಮಾಡ್ತಾ ಇದ್ದಾಳೆ ಅಂತ ಎಲ್ಲರೂ ಅವಳನ್ನು ಆಡಿಕೊಳ್ತಾ ಇದ್ರು. ಆದರೆ ಸಂಧ್ಯಾ ಈ ಯಾವ ಮಾತುಗಳನ್ನು ಕಿವಿ ಮೇಲೆ ಹಾಕೊಳ್ತಾ ಇರಲಿಲ್ಲ. ಸಂಧ್ಯಾ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ಲು. ಯಾಕೆಂದರೆ ಸಂಧ್ಯಾಗೆ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಮನೆಯಲ್ಲಿ ಇದೆಲ್ಲವೂ ಚೆನ್ನಾಗಿ ಅಭ್ಯಾಸವಾಗಿ ಬಿಟ್ಟಿತ್ತು. ಸಮಯ ಕಳೆಯುತ್ತಾ ಜನರೆಲ್ಲ ಸಂಧ್ಯಾಳ ಬಳಿ ಬಟ್ಟೆ ತೆಗೆದುಕೊಂಡು ಬರ್ತಾ ಇದ್ರು ಐರನ್ ಮಾಡಿಸಿಕೊಂಡು ಹೋಗಲು. ಸಂಧ್ಯಾ ನಗುಮುಖದಿಂದ ಎಲ್ಲರ ಬಟ್ಟೆಗಳನ್ನು ನೀಟಾಗಿ ಐರನ್ ಮಾಡಿ ಕೊಡ್ತಾ ಇದ್ಲು, ಅದು ಕೂಡ ಕಡಿಮೆ ರೇಟಿಗೆ. ಅವಳು ಈಗ ತನ್ನ ಮನೆಗೆ ಆಧಾರ ಸ್ತಂಭವಾಗಿ ಬಿಟ್ಟಿದ್ಲು. ಸಂಧ್ಯಾ ಈಗ ಮನೆಯ ಎಲ್ಲ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ಲು. ಅಷ್ಟೊಂದು ಕಷ್ಟಪಡ್ತಿದ್ರು ಸಂಧ್ಯಾಳ ಜೀವನ ಇನ್ನೂ ಬದಲಾಗಲಿಲ್ಲ. ಒಂದು ಕಷ್ಟದಿಂದ ಹೊರಗೆ ಬಂದ ತಕ್ಷಣ ಇನ್ನೊಂದು ಕಷ್ಟ ಅವಳ ಎದುರುಗಡೆ ಬಂದು ನಿಂತುಕೊಳ್ತಾ ಇತ್ತು. ಈ ಕಷ್ಟದ ಸಮಯದಲ್ಲಿ ಸಂಧ್ಯಾ ಈಗ ಗರ್ಭಿಣಿಯಾಗಿದ್ಲು. ಈ ವಿಷಯ ತಿಳಿದು ಆ ಮನೆಯಲ್ಲಿ ತುಂಬಾ ಸಂತೋಷದ ವಾತಾವರಣ ಬಂದಿತ್ತು. ಅವರೆಲ್ಲ ತುಂಬಾ ಸಂತೋಷ ಪಡ್ತಾ ಇದ್ರು. ಹಿರಿಯರು, ಅಕ್ಕಪಕ್ಕದವರು ಬಂದು ಸಂಧ್ಯಾಗೆ ಆಶೀರ್ವಾದ ಮಾಡ್ತಾ ಇದ್ರು. ಆದರೆ ಅವರ ಈ ಸಂತೋಷ ಹೆಚ್ಚು ದಿನ ಉಳಿಯಲೇ ಇಲ್ಲ. ಒಂದು ದಿನ ಸಂಧ್ಯಾಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇತ್ತು. ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ಡಾಕ್ಟರ್ ಹೇಳ್ತಾರೆ, ಮಿಸ್ಕ್ಯಾರೇಜ್ ಆಗಿದೆ ಅಂತ. ಇನ್ನು ಮುಂದೆ ನೀವು ನಿಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಸಂಧ್ಯಾ ಈಗ ತುಂಬಾ ಕುಗ್ಗಿ ಹೋಗಿದ್ಲು. ಅವಳಿಂದ ಈ ದುಃಖವನ್ನು ಅರಗಿಸಿಕೊಳ್ಳಲೇ ಆಗಲಿಲ್ಲ. ಶಂಕರ್ ತನ್ನ ಹೆಂಡತಿಗೆ ಎಷ್ಟೋ ಸಮಾಧಾನ ಮಾಡ್ತಾ ಇದ್ದ. ನೀನು ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ಮತ್ತೆ ನಮಗೆ ಮಗುವಾಗುತ್ತೆ ಅಂತ ಧೈರ್ಯ ಹೇಳ್ತಾ ಇದ್ದ. ಪದೇ ಪದೇ ಸಂಧ್ಯಾ ಗರ್ಭಿಣಿಯಾಗ್ತಾ ಇದ್ಲು. ಆದರೆ ಮಗು ಮಾತ್ರ ಉಳಿತಾ ಇರಲಿಲ್ಲ. ಮದುವೆಯಾದ 5 ವರ್ಷದಲ್ಲಿ ಅವರಿಗೆ ಒಂದೇ ಒಂದು ಮಗು ಸಹ ಜನಿಸಲಿಲ್ಲ. ಅಕ್ಕಪಕ್ಕದವರು ಮೊದಲು ಅಯ್ಯೋ ಪಾಪ ಅಂತ ಹೇಳ್ತಾ ಇದ್ರು. ಸಮಯ ಕಳೆಯುತ್ತಾ ಸಂಧ್ಯಾಳನ್ನು ನೋಡಿ ಅವರೆಲ್ಲ ಆಡಿಕೊಳ್ಳಕ್ಕೆ ಶುರು ಮಾಡ್ತಾರೆ. ಇವಳು ಬಂಜೆ, ಇವಳು ಮಗುವನ್ನು ಹೆರಲು ಆಗೋದಿಲ್ಲ, ಇವಳೊಬ್ಬಳು ಅಪಶಕುನ ಅಂತ ಹೇಳ್ತಾ ಇದ್ರು. ಜನ ತಮ್ಮ ಮಕ್ಕಳನ್ನು ಈಗ ಸಂಧ್ಯಾಳಿಂದ ದೂರ ಇಡ್ತಾ ಇದ್ರು. ಇವಳ ನೆರಳು, ಇವಳ ಕಣ್ಣು ಬಿದ್ದರೇನೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಅವರೆಲ್ಲರೂ ಭಾವಿಸಿದ್ರು. ಈಗ ಸಂಧ್ಯಾಳನ್ನು ಯಾರು ಮುಖ ಕೊಟ್ಟು ಸಹ ಮಾತನಾಡಿಸ್ತಾ ಇರಲಿಲ್ಲ. ದೇವ್ರೆ, ನಾನೇನು ತಪ್ಪು ಮಾಡಿದೆ? ನೀನು ನನಗೆ ಯಾಕೆ ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದೀಯಾ ಅಂತ ಪ್ರತಿದಿನ ದೇವರ ಬಳಿ ಕೇಳಿಕೊಳ್ತಾ ಇದ್ಲು ಸಂಧ್ಯಾ. ಈಗ ಶಂಕರ್ ಕೂಡ ಬದಲಾಗ್ತಾ ಇದ್ದ. ಮೊದಲು ತನ್ನ ಹೆಂಡತಿಯ ಕಷ್ಟವನ್ನು ಅರಿತುಕೊಂಡು ಅವಳ ಪರವಾಗಿ ಮಾತನಾಡುತ್ತಿದ್ದ ಶಂಕರ್ ಈಗ ಜನರ ಮಾತುಗಳನ್ನು, ಅಕ್ಕಪಕ್ಕದವರ ಮಾತುಗಳನ್ನು, ತನ್ನ ತಾಯಿಯ ಮಾತುಗಳನ್ನು ಕೇಳ್ತಾ ಇದ್ದ. ಅವನು ಸಣ್ಣ ಪುಟ್ಟ ಮಾತಿಗೂ ತನ್ನ ಹೆಂಡತಿಯ ಜೊತೆ ಕೆಟ್ಟದಾಗಿ ನಡೆದುಕೊಳ್ತಾ ಇದ್ದ. ಯಾವಾಗಲೂ ಹೆಂಡತಿಯ ಮೇಲೆ ರೇಗಾಡೋದು, ಕೂಗಾಡೋದು, ಒಡೆಯೋದು ಮಾಡ್ತಾ ಇದ್ದ. ನಿನ್ನಿಂದ ನನ್ನ ವಂಶವೇ ನಿಂತು ಹೋಗಿದೆ, ನೀನು ಬಂಜೆ ಅಂತ ಹೀಯಾಳಿಸ್ತಾ ಇದ್ದ. ಅಲ್ಲಿಯವರೆಗೂ ಸುಮ್ಮನೆ ಇದ್ದ ಶಂಕರ್ ಅವರ ಅಮ್ಮ ಈಗ ಪ್ರತಿದಿನ ಮಗನಿಗೆ ಸೊಸೆಯ ವಿರುದ್ಧ ಎತ್ತಿ ಕಟ್ತಾ ಇದ್ಲು. ಇವಳನ್ನು ನಂಬಿಕೊಂಡರೆ ನೀನು ತಂದೆಯಾಗುವುದಿಲ್ಲ, ಇವಳನ್ನು ಬಿಟ್ಟು ನೀನು ಇನ್ನೊಂದು ಮದುವೆ ಮಾಡಿಕೋ, ನಿನ್ನ ಜೀವನವನ್ನು ನೀನು ನೋಡಿಕೋ ಅಂತ ಹೇಳ್ತಾ ಇದ್ರು. ಸಂಧ್ಯಾ ಅಳುತ್ತಾ ತನ್ನ ಗಂಡನಿಗೆ ಹೇಳ್ತಾ ಇದ್ಲು, ರೀ, ದಯವಿಟ್ಟು ನನ್ನ ಮಾತು ಕೇಳಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ಇದರಲ್ಲಿ ನನ್ನ ತಪ್ಪೇನಿದೆ ಹೇಳಿ, ಇನ್ನು ಸ್ವಲ್ಪ ಸಮಯ ಕಾಯೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ಲು. ಆದರೆ ಶಂಕರ್ ಹೆಂಡತಿಯ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲೇ ಇರಲಿಲ್ಲ. ಶಂಕರ್ಗೆ ಈಗ ಕೆಲಸ ಕೂಡ ಸಿಕ್ಕಿತ್ತು. ಸಂಧ್ಯಾ ಕೂಡ ರಾತ್ರಿ ಹಗಲು ಎನ್ನದೆ ಕಷ್ಟಪಟ್ಟು ದುಡಿದು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ಲು. ಆ ದಿನ ಶಂಕರ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಅವನು ತನ್ನ ತಾಯಿಯ ಮಾತಿನಂತೆ ಈಗ ಇನ್ನೊಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದ. ಕುಸುಮ ನೋಡಲು ತುಂಬಾ ದಷ್ಟಪುಷ್ಟವಾಗಿ ಮೈ ಕೈ ತುಂಬಿಕೊಂಡಿದ್ಲು. ಸಾವಿತ್ರಮ್ಮನಿಗೆ ಅನ್ಸುತ್ತೆ ಇವಳಿಂದ ನಮ್ಮ ವಂಶ ಬೆಳೆಯುತ್ತೆ ಅಂತ. ಆದರೆ ಸಂಧ್ಯಾಗೆ ಈ ವಿಷಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳ ಮೇಲೆ ಈಗ ಸಿಡಿಲು ಬಿದ್ದ ಹಾಗೆ ಆಗಿತ್ತು. ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ, ನನ್ನ ಗಂಡ ನನಗೆ ಇಷ್ಟು ದೊಡ್ಡ ದ್ರೋಹ ಮಾಡ್ತಾನೆ ಅಂದ. ಸಂಧ್ಯಾ ಆ ಮನೆಯನ್ನು ಬಿಟ್ಟು ಎಲ್ಲೂ ಹೋಗಲು ಸಾಧ್ಯವಿರಲಿಲ್ಲ.
ಅನಾಥಳಾಗಿದ್ದ ಸಂಧ್ಯಾಗೆ ತನ್ನವರು ಎನ್ನುವವರು ಯಾರೂ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಗಂಡನ ಮನೆಯಲ್ಲಿ ಕೆಲಸದವಳಾಗಿ ಒಂದು ಮೂಲೆಯಲ್ಲಿ ಸಂಧ್ಯಾ ಬದುಕ್ತಾ ಇದ್ಲು. ಕುಸುಮ ಮನೆಗೆ ಬಂದ ನಂತರ ಸಂಧ್ಯಾಳ ಜೀವನ ನರಕವಾಗ್ಬಿಟ್ಟಿತ್ತು. ಹೊಸ ಹೆಂಡತಿಯ ಮೋಹದಲ್ಲಿ ಶಂಕರ್ ತನ್ನ ಹಳೆಯ ಹೆಂಡತಿಯನ್ನು ಕಡೆಗಣಿಸಿದ್ದ. ಮನೆಯ ಯಾವುದೇ ಶುಭ ಕಾರ್ಯಗಳಲ್ಲಿ ಸಂಧ್ಯಾಳನ್ನು ಮನೆಯಿಂದ ಹೊರಗೆ ಇಡ್ತಾ ಇದ್ರು. ಮನೆಯ ಕೆಲಸ ಮಾಡಲು ದುಡ್ಡು ಸಂಪಾದಿಸಲು ಮಾತ್ರ ಸಂಧ್ಯಾ ಬೇಕಾಗಿತ್ತು. ಆದರೆ ಯಾವುದಾದರೂ ಒಳ್ಳೆಯ ಕೆಲಸಗಳಿಗೆ ಅವಳನ್ನು ಅಪಶಕುನ ಎಂದು ಮನೆಯ ಹೊರಗೆ ಕೂರಿಸ್ತಾ ಇದ್ರು. ಅವಳಿಗೆ ಊಟ ಕೊಡಬೇಕಾದ್ರೂ ಕೂಡ ತುಂಬಾ ತಾರತಮ್ಯ ಮಾಡ್ತಾ ಇದ್ರು. ಸಂಧ್ಯಾ ಎಲ್ಲವನ್ನೂ ಸಹಿಸಿಕೊಂಡು ತನ್ನ ಕೆಲಸವನ್ನು ಮುಂದುವರಿಸಿಕೊಂಡು ತನ್ನ ಕಣ್ಣೀರನ್ನು ನುಂಗ್ತಾ ಇದ್ಲು. ಈಗ ಆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಸಂಧ್ಯಾ ಆಗಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು. ದೇವಾಲಯದಲ್ಲಿ ಕುಳಿತರೆ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ, ಶಾಂತಿ ಅನ್ನಿಸ್ತಾ ಇತ್ತು. ತನ್ನ ಎಲ್ಲ ಕಷ್ಟವನ್ನು ಆ ದೇವರ ಬಳಿ ಹೇಳ್ಕೊಳ್ತಾ ಇದ್ಲು. ದೇವ್ರೆ, ನಾನೇನು ಪಾಪ ಮಾಡಿದ್ದೀನಿ, ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ ಅಂತ ಅವಳು ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ಲು. ಇದೇ ರೀತಿ ಈಗ ಇನ್ನೂ 1 ವರ್ಷ ಕಳೆದು ಹೋಗಿತ್ತು. ಆ ದಿನ ಎಂದಿನಂತೆ ಸಂಧ್ಯಾ ದೇವಸ್ಥಾನಕ್ಕೆ ಬಂದಿದ್ಲು. ಅವಳು ದೇವಸ್ಥಾನದಲ್ಲಿ ಕುಳಿತು ತನ್ನ ಹಣೆ ಬರಹವನ್ನು ನೆನೆಸಿಕೊಂಡು ಕಣ್ಣೀರಾಗ್ತಾ ಇದ್ಲು. ಆಗ ತುಂಬಾ ಕತ್ತಲಾಗ್ತಾ ಇತ್ತು. ದೇವಸ್ಥಾನದಿಂದ ಎಲ್ಲ ಜನ ಹೊರಟು ಹೋಗಿದ್ರು. ಸಂಧ್ಯಾ ಮಾತ್ರ ಅಲ್ಲೇ ದೇವಸ್ಥಾನದಲ್ಲಿ ಕುಳಿತುಕೊಂಡಿದ್ಲು. ಅವಳಿಗೆ ಮನೆಗೆ ಹೋಗಲು ಮನಸ್ಸೇ ಇರಲಿಲ್ಲ. ರಾತ್ರಿ ದೇವಸ್ಥಾನದ ಹೊರಗಿನಿಂದ ಅಳುತ್ತಿರುವ ಶಬ್ದ ಕೇಳಿಸ್ತಾ ಇತ್ತು. ಸಂಧ್ಯಾ ಎದ್ದು ತಕ್ಷಣ ಹೊರಗೆ ಬರ್ತಾಳೆ. ದೇವಸ್ಥಾನದ ಹೊರಗೆ ಆ ಕತ್ತಲಲ್ಲಿ ಕಂಡ ದೃಶ್ಯ ನೋಡಿ ಅವಳು ಬೆಚ್ಚಿ ಬಿದ್ದಿದ್ಲು. ಆ ಚಳಿಯಲ್ಲಿ, ಆ ಕತ್ತಲಲ್ಲಿ ಒಂದು ಮಗುವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಇಡಲಾಗಿತ್ತು. ಮಗು ಜೋರಾಗಿ ಅಳ್ತಾ ಇತ್ತು. ಆ ಮಗುವನ್ನು ಅಲ್ಲಿ ಆ ಸ್ಥಿತಿಯಲ್ಲಿ ನೋಡಿ ಅವಳ ಹೃದಯ ಕರಗಿ ಹೋಗಿತ್ತು. ಸಂಧ್ಯಾ ಅಂದ್ಕೊಳ್ತಾಳೆ, ಯಾರೋ ಈ ಮಗುವನ್ನು ಇಲ್ಲಿ ಬಿಟ್ಟು ಹೋಗಿರೋದು ಅಂತ. ಅವಳು ಎಲ್ಲ ಕಡೆ ವಿಚಾರಿಸಲು ಹೋಗ್ತಾಳೆ. ಈ ಮಗು ಯಾರ್ದು, ಇಲ್ಲಿ ಯಾಕೆ ಇಲ್ಲಿ ಬಿಟ್ಟಿದ್ದೀರಾ ಅಂತ ಎಲ್ಲರಲ್ಲಿ ಕೇಳ್ತಾಳೆ. ಆಗಲೇ ಸಂಧ್ಯಾಗೆ ಅನ್ನಿಸುತ್ತೆ, ಯಾರೋ ಪಾಪಿಗಳು ಹೆಣ್ಣು ಮಗುವಂತ ಈ ಮಗುವನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಸಂಧ್ಯಾ ಈಗ ಆ ಮಗುವನ್ನು ಎತ್ಕೊಳ್ತಾಳೆ. ಮಗು ಚಳಿಯಿಂದ ಹಸುವಿನಿಂದ ಜೋರಾಗಿ ಅಳ್ತಾ ಇತ್ತು. ಸಂಧ್ಯಾ ಈಗ ಮಗುವನ್ನು ಎತ್ತಿಕೊಂಡ ತಕ್ಷಣ ಆ ಮಗು ಅಳುವುದನ್ನು ನಿಲ್ಲಿಸಿ ಸಂಧ್ಯಾನ ನೋಡ್ತಾ ಇತ್ತು. ಆ ಮಗುವನ್ನು ನೋಡಿ ಸಂಧ್ಯಾಗೆ ಕೂಡ ಅನ್ನಿಸ್ತಾ ಇತ್ತು, ಆ ದೇವರು ಈ ಮಗುವನ್ನು ನನಗಾಗಿಯೇ ಕೊಟ್ಟಿದ್ದಾರೆ ಅಂತ. ಅವಳ ಒಳಗೆ ಈಗ ತಾಯ್ತನದ ಹೊಸ ಭಾವನೆಗಳು ಚಿಗುರು ಹೊಡೆದಿದ್ವು. ನನ್ನ ಸ್ವಂತ ಮಕ್ಕಳು ಉಳಿಯದಿದ್ದರೂ ದೇವರು ನನಗಾಗಿ ಈ ಮಗುವನ್ನು ಕೊಟ್ಟಿದ್ದಾರೆ ಎಂದು ಅವಳು ಅಂದುಕೊಳ್ತಾ ಇದ್ಲು. ಆ ಮಗುವನ್ನು ತಬ್ಬಿಕೊಂಡಾಗ ಅವಳಿಗಾದ ಸಂತೋಷ ಅದು ಹೇಳತೀರದ್ದಾಗಿತ್ತು. ಆ ಕ್ಷಣದಲ್ಲಿ ಮುಂದೆ ಏನಾಗುತ್ತೆ ಅಂತ ಸಂಧ್ಯಾ ಯೋಚಿಸ್ಲೇ ಇಲ್ಲ. ಸಂಧ್ಯಾ ಏನು ಯೋಚಿಸದೆ ಮಗುವನ್ನು ಎತ್ತಿಕೊಂಡು ತನ್ನ ಎದೆಗೆ ಅಪ್ಪಿಕೊಂಡು ನೇರವಾಗಿ ಮನೆಗೆ ಬರ್ತಾಳೆ. ಸಂಧ್ಯಾ ಮಗುವಿನೊಂದಿಗೆ ಮನೆಯೊಳಗೆ ಕಾಲಿಟ್ಟಾಗ ಮನೆಯವರೆಲ್ಲ ಶಾಕ್ನಿಂದ ಅವಳನ್ನೇ ನೋಡ್ತಾ ಇದ್ರು. ಶಂಕರ್ ಮತ್ತು ಕುಸುಮ ಇಬ್ಬರು ಹೇಳ್ತಾರೆ, ಈ ಮಗು ಯಾರ್ದು, ಎಲ್ಲಿಂದ ಎತ್ಕೊ ಬಂದಿದ್ಯಾ ಅಂತ. ಆಗ ಸಂಧ್ಯಾ ನಡೆದ ಎಲ್ಲವನ್ನು ವಿವರಿಸ್ತಾಳೆ. ಈ ಮಗು ದೇವಸ್ಥಾನದ ಮೆಟ್ಟಿಲಿನ ಪಕ್ಕ ಆ ಕತ್ತಲಲ್ಲಿ ಸಿಕ್ತು ಅಂತ. ಈಗ ಶಂಕರ್ ಕೋಪವಾಗಿ ಹೇಳ್ತಾನೆ, ಸಂಧ್ಯಾ, ನಿನಗೆ ಏನಾದರೂ ತಲೆಗಿಲೆ ಕೆಟ್ಟಿದ್ಯಾ? ಯಾರೋ ಬಿಟ್ಟು ಹೋದ ಮಗುವನ್ನು ನೀನು ಮನೆಗೆ ಎತ್ಕೊ ಬಂದಿದ್ಯಾ? ದೇವಸ್ಥಾನದ ಬಳಿ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಈ ಮಗು ಯಾರದ್ದೋ ಪಾಪದ ಪ್ರತಿಬಿಂಬ ಇರಬೇಕು. ತಕ್ಷಣ ಈ ಪಾಪವನ್ನು ನೀನು ಎಲ್ಲಿಂದ ಎತ್ಕೊ ಬಂದ್ಯೋ ಅಲ್ಲೇ ಇದನ್ನು ಬಿಟ್ಟು ಬಾ ಅಂತ ಹೇಳ್ತಾನೆ. ಕುಸುಮ ಕೂಡ ಗಂಡನ ಜೊತೆ ಸೇರ್ಕೊಂಡು ಹೇಳ್ತಾಳೆ, ಇದು ಈ ಮನೆಗೆ ಅನಿಷ್ಟ. ಇವಳು ಅನಿಷ್ಟವನ್ನು ಹೊತ್ತು ತಂದಿದ್ದಾಳೆ. ಇವಳೇ ನಮ್ಮ ಮನೆಗೆ ದರಿದ್ರ ಅಂದ್ರೆ ಈಗ ಯಾವುದೋ ಅನಿಷ್ಟವನ್ನು ಎತ್ಕೊಂಡು ಬಂದು ನಮಗೆ ಅವಮಾನ ಮಾಡಬೇಕು ಅಂತ ನೋಡ್ತಾ ಇದ್ದಾಳೆ ಅಂತ ಕೂಗಾಡ್ತಾ ಇದ್ಲು. ಆದರೆ ಸಂಧ್ಯಾ ಈ ಬಾರಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ. ಅವಳು ಸುಮ್ಮನೆ ಇರಲಿಲ್ಲ. ನಾನು ಸತ್ರು ಪರವಾಗಿಲ್ಲ, ಈ ಮಗುವನ್ನು ಮಾತ್ರ ನಾನು ಬಿಡೋದಿಲ್ಲ. ಇದು ಆ ದೇವರು ನನಗೆ ಕೊಟ್ಟವರ, ಆ ದೇವರ ಪ್ರಸಾದ. ನಾನು ಈ ಮಗುವನ್ನು ಖಂಡಿತ ಬಿಡೋದಿಲ್ಲ. ನಾನು ಈ ಮಗುವನ್ನು ಬೆಳೆಸಿಕೊಳ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾಳೆ. ಸಂಧ್ಯಾ ಮಾತುಗಳನ್ನು ಕೇಳಿ ಸಂತೋಷ್ಗೆ ತುಂಬ ಕೋಪ ಬರುತ್ತೆ. ಅವನು ಜೋರಾಗಿ ಕೂಗಾಡ್ತಾನೆ, ಹಾಗಿದ್ರೆ ನಿನಗೂ ಸಹ ಈ ಮನೆಯಲ್ಲಿ ಜಾಗವಿಲ್ಲ. ನಿನಗೆ ಈ ಮಗುವೇ ಮುಖ್ಯವಾಗಿದ್ರೆ ಈ ಕ್ಷಣವೇ ನೀನು ಈ ಮಗುವನ್ನು ಎತ್ತಿಕೊಂಡು ನನ್ನ ಮನೆಯಿಂದ ಹೊರಗೆ ಹೋಗು. ನಿನ್ನ ಮುಖವನ್ನು ಇನ್ಯಾವತ್ತೂ ನನಗೆ ತೋರಿಸ್ಬೇಡ ಅಂತ ಹೇಳ್ತಾನೆ. ಸಂಧ್ಯಾ ಒಂದೇ ಒಂದು ಕ್ಷಣ ಕೂಡ ಯೋಚಿಸಲಿಲ್ಲ. ಅವಳಿಗೆ ತನ್ನ ಗಂಡನಿಗಿಂತ ಆ ಮಗು ಮುಖ್ಯವಾಗ್ಬಿಟ್ಟಿತ್ತು. ಸಂಧ್ಯಾ ಈಗ ತನ್ನ ಕೆಲವು ಬಟ್ಟೆಗಳನ್ನು ಒಂದು ಬ್ಯಾಗಿನಲ್ಲಿ ತುಂಬಿಸಿಕೊಂಡು ಆ ಮಗುವನ್ನು ಎತ್ತಿಕೊಂಡು ಅಳುತ್ತಾ ಆ ಮನೆಯಿಂದ ಹೊರಗೆ ಬಂದು ಬಿಟ್ಟಿದ್ಲು. ಸಂಧ್ಯಾ ಈಗ ಆ ಊರನ್ನು, ಆ ಜನರನ್ನು ಬಿಟ್ಟು ಬೇರೆ ಹಳ್ಳಿಗೆ ಹೋಗಿ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದುಕೊಳ್ತಾಳೆ.
ಅವಳು ಈಗ ಆ ಮಗುವನ್ನು ತನ್ನ ಸ್ವಂತ ಮಗುವಿನ ಹಾಗೆಯೇ ನೋಡ್ಕೊಳ್ತಾ ಇದ್ಲು. ಮಗುವಿಗೆ ರೂಪ ಅಂತ ಹೆಸರಿಡ್ತಾಳೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಮಗುವನ್ನು ಪ್ರೀತಿಸ್ತಾ ಇದ್ಲು. ಎಷ್ಟೇ ಕಷ್ಟಗಳು ಬಂದರೂ ಆ ಮಗುವಿನ ನಗುವನ್ನು ನೋಡಿದ ತಕ್ಷಣ ಅವಳ ಎಲ್ಲ ಕಷ್ಟ ಮರೆತು ಹೋಗ್ತಾ ಇತ್ತು. ಇದೇ ರೀತಿ ಈಗ ವರ್ಷಗಳು ಹುರುಳಿ ಹೋಗ್ತಾ ಇದ್ವು. ರೂಪ ಈಗ 5 ವರ್ಷದವಳಾಗಿದ್ಲು. ನೋಡಲು ಕೂಡ ಅವಳ ಹೆಸರಿನ ಹಾಗೆಯೇ ತುಂಬಾ ಸುಂದರವಾಗಿದ್ಲು ರೂಪ. ಹೈವೇ ಪಕ್ಕದಲ್ಲಿ ಒಂದು ಸಣ್ಣ ಟೀ ಅಂಗಡಿ ಇಟ್ಟುಕೊಂಡು ಸಂಧ್ಯಾ ತನ್ನ ಜೀವನ ನಡೆಸ್ತಾ ಇದ್ಲು. ತನ್ನ ಮಗಳಿಗೆ ಯಾವುದೇ ತೊಂದರೆಯಾಗದ ಹಾಗೆ ಸಂಧ್ಯಾ ಆ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇದ್ಲು. ಒಂದು ದಿನ ಒಂದು ದೊಡ್ಡ ಕಾರು ಸಂಧ್ಯಾಳ ಅಂಗಡಿಯ ಬಳಿ ಕೆಟ್ಟು ನಿಂತು ಹೋಗುತ್ತೆ. ಆ ಕಾರಿನಿಂದ ಒಬ್ಬ ಶ್ರೀಮಂತ ಮಹಿಳೆ ಕೆಳಗೆ ಇಳಿದು ಬರ್ತಾಳೆ. ಆಕೆ ನೋಡಲು ಕೂಡ ತುಂಬಾ ಸುಂದರವಾಗಿದ್ಲು. ಆಕೆ ಫೋನಿನಲ್ಲಿ ಯಾರಿಗೋ ಬೈತಾ ಇದ್ಲು. ಕಾರು ಮಧ್ಯ ದಾರಿಯಲ್ಲಿ ಕೆಟ್ಟು ನಿಂತು ಹೋಗಿದೆ, ಡ್ರೈವರ್ ಕೂಡ ಏನೂ ಮಾಡ್ತಾ ಇಲ್ಲ ಅಂತ. ಆಕೆ ಈಗ ಸುತ್ತಮುತ್ತಲೂ ಗಮನಿಸ್ತಾಳೆ, ಯಾರಾದರೂ ಮೆಕ್ಯಾನಿಕ್ ಸಿಗಬಹುದೇನೋ ಅಂತ ಹೇಳಿ. ಆಗಲೇ ಅಲ್ಲಿ ಆಟವಾಡುತ್ತಿದ್ದ ರೂಪಾಳನ್ನು ನೋಡ್ತಾಳೆ. ಆ ಮಗುವನ್ನು ನೋಡಿದ ತಕ್ಷಣ ಆ ಮಹಿಳೆಗೆ ಶಾಕ್ ಆಗುತ್ತೆ. ಆಕೆಗೆ ನಂಬಿಕೆನೇ ಬರಲಿಲ್ಲ. ಮಗುವಿನ ಹತ್ತಿರ ಬಂದು ರೂಪಾಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಸಂಧ್ಯಾ ಗಾಬರಿಯಿಂದ ತನ್ನ ಮಗುವನ್ನು ಪಕ್ಕಕ್ಕೆ ಎಳೆದುಕೊಂಡು ಬಚ್ಚಿಟ್ಕೊಳ್ತಾಳೆ. ಆ ಮಹಿಳೆ ಈಗ ಸಂಧ್ಯಾಳನ್ನು ಕೇಳ್ತಾಳೆ, ಅಮ್ಮ, ಈ ಮಗು ಯಾರ್ದು? ನಿನಗೆ ಈ ಮಗು ಎಲ್ಲಿ ಸಿಕ್ತು? ಆ ಶ್ರೀಮಂತ ಮಹಿಳೆಯ ಪ್ರಶ್ನೆಯನ್ನು ಕೇಳಿ ಸಂಧ್ಯಾ ಅವಳಿಗೆ ನಡುಕ ಉಂಟಾಗ್ಬಿಟ್ಟಿತ್ತು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿಕೊಂಡ ಮಗು ಎಲ್ಲಿ ನನ್ನ ಕೈ ಬಿಟ್ಟು ಹೋಗುತ್ತೋ ಅಂತ ಅವಳಿಗೆ ಈಗ ಭಯ ಕೂಡ ಶುರುವಾಗ್ಬಿಟ್ಟಿತ್ತು. ಸಂಧ್ಯಾ ಧೈರ್ಯ ತಂದುಕೊಂಡು ಹೇಳ್ತಾಳೆ, ಈ ಮಗು ಒಂದು ರಾತ್ರಿ ನನಗೆ ದೇವಸ್ಥಾನದ ಮೆಟ್ಟಿಲ ಮೇಲೆ ಸಿಕ್ತು. ಯಾರೋ ಪಾಪಿಗಳು ಈ ಮಗುವನ್ನು ಅನಾಥಳಾಗಿ ಆ ಮೆಟ್ಟಿಲ ಮೇಲೆ ಬಿಟ್ಟು ಹೋಗಿದ್ರು ಅಂತ ಎಲ್ಲ ಸತ್ಯವನ್ನು ಹೇಳ್ಬಿಡ್ತಾಳೆ. ಸಂಧ್ಯಾ ಮಾತುಗಳನ್ನು ಕೇಳಿದ ತಕ್ಷಣ ಆ ಮಹಿಳೆ ಜೋರಾಗಿ ಹೇಳ್ತಾಳೆ. ತಕ್ಷಣ ಆ ಮಹಿಳೆ ತನ್ನ ಅಣ್ಣನಿಗೆ ಫೋನ್ ಮಾಡಿ, ಅಣ್ಣ, ನೀನು ಎಲ್ಲಿದ್ರು ಸರಿ, ಅರ್ಜೆಂಟಾಗಿ ಈ ಜಾಗಕ್ಕೆ ಬಂದ್ಬಿಡು, ನಿನಗೆ ನಾನು ಏನೋ ತೋರಿಸ್ಬೇಕು ಅಂತ ಹೇಳಿದ್ಲು. ಸಂಧ್ಯಾಗೆ ತುಂಬಾ ಭಯವಾಗ್ತಾ ಇತ್ತು, ತುಂಬಾ ಗಾಬರಿ ಕೂಡ ಆಗ್ತಾ ಇತ್ತು. ಅವಳಿಗೆ ಏನಾಗ್ತಿದೆಯೋ ಅರ್ಥವಾಗ್ಲಿಲ್ಲ. ಅವಳ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿ ಬಂದಿತ್ತು. ಸುಮಾರು 1 ಗಂಟೆಯ ನಂತರ ಅಲ್ಲಿಗೆ ಒಂದು ದೊಡ್ಡ ಕಾರು ಬಂದು ನಿಲ್ಲುತ್ತೆ. ಕಾರಿನಿಂದ ಒಬ್ಬ ಗಂಭೀರವಾದ ವ್ಯಕ್ತಿ ಇಳಿದು ಬರ್ತಾನೆ. ಆತನ ಹೆಸರು ರಮೇಶ್. ಅವರು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಅವರು ಕಾರಿನಿಂದ ಹೊರಬಂದು ತನ್ನ ತಂಗಿಯನ್ನು ಮಾತನಾಡಿ ಸಂಧ್ಯಾಳ ಮಡಿಲಿನಲ್ಲಿ ಇದ್ದ ಆ ಪುಟ್ಟ ಮಗುವನ್ನು ನೋಡ್ತಾರೆ. ಮಗುವಿನ ಮುಖವನ್ನು ನೋಡಿದ ತಕ್ಷಣ ರಮೇಶ್ ಕಣ್ಣುಗಳಲ್ಲಿ ನೀರು ಬಂದಿತ್ತು. ರಮೇಶ್ ಅಲ್ಲೇ ಮಗುವಿನ ಹತ್ತಿರ ಕುಳಿತುಕೊಂಡು ಆ ಮಗುವನ್ನು ನೋಡುತ್ತಾ ಅಳ್ತಾ ಇದ್ದ. ಸಂಧ್ಯಾ ಹೆದರಿಕೊಂಡು ಮಗುವನ್ನು ಎತ್ತಿಕೊಂಡು ಹಿಂದೆ ಹೋಗ್ತಾಳೆ. ಆಗ ರಮೇಶ್ ಸಂಧ್ಯಾ ಜೊತೆ ಮಾತನಾಡುತ್ತಾನೆ, ಅಮ್ಮ, ಇವಳು ನನ್ನ ಮಗಳು. ಸುಮಾರು 5 ವರ್ಷದ ಹಿಂದೆ ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಲು. ಆದರೆ ಅವಳು ಮಾನಸಿಕ ಅಸ್ವಸ್ಥೆಯಾಗಿದ್ಲು. ಮಗು ಬೇಡ ಅಂದುಕೊಂಡು ಅವಳು ಮಗುವನ್ನು ಯಾವುದೋ ದೇವಸ್ಥಾನದ ಮೆಟ್ಟಿಲ ಬಳಿ ಬಿಟ್ಟು ಬಂದುಬಿಟ್ಟಿದ್ಲು. ನಾವು ಮಗುವನ್ನು ಎಷ್ಟೊಂದು ಹುಡುಕಾಡಿದ್ವಿ, ಆದರೆ ನಮಗೆ ಮಗು ಮಾತ್ರ ಸಿಗಲೇ ಇಲ್ಲ. ನಾವೆಲ್ಲ ಅಂದುಕೊಂಡಿದ್ವಿ ನಮ್ಮ ಮಗು ಇನ್ನು ನಮಗೆ ಸಿಗೋದಿಲ್ಲ ಅಂತ. ಆದರೆ ಆ ದೇವರು ನನ್ನ ಮಗುವನ್ನು ನಿನ್ನ ಕೈಗೆ ಸಿಗುವಂತೆ ಮಾಡಿದ್ದಾನೆ. ನೀನು ನನ್ನ ಮಗುವನ್ನು ಕಾಪಾಡಿದ್ದೀಯಾ ಅಂತ ಕೈ ಮುಗಿದು ಕೇಳ್ತಾನೆ. ಈಗ ಸಂಧ್ಯಾಗೆ ಏನು ಹೇಳಬೇಕೋ ಏನು ಮಾಡಬೇಕೋ ಏನೂ ಅರ್ಥವಾಗಲಿಲ್ಲ. ಅವಳು ತಕ್ಷಣ ಹೇಳ್ತಾಳೆ, ದಯವಿಟ್ಟು ನನ್ನ ಮಗುವನ್ನು ನನ್ನಿಂದ ದೂರ ಮಾಡಬೇಡಿ. ಇವಳೇ ನನ್ನ ಪ್ರಪಂಚ. ಇವಳಿಲ್ಲದೆ ನನ್ನಿಂದ ಬದುಕೋದಕ್ಕೆ ಆಗೋದಿಲ್ಲ ಅಂತ ಅವಳು ಬೇಡಿಕೊಳ್ತಾಳೆ. ಆಗ ರಮೇಶ್ ಅವರು ಸಂಧ್ಯಾಳ ಕೈಯನ್ನು ಹಿಡಿದುಕೊಂಡು ಹೇಳ್ತಾರೆ, ಭಯಪಡಬೇಡಿ ಅಮ್ಮ, ನಾನು ಈ ಮಗುವನ್ನು ನಿಮ್ಮಿಂದ ಕಸಿದುಕೊಳ್ಳಲು ಬಂದಿಲ್ಲ. ಹೆತ್ತವರಿಗಿಂತ ಸಾಕಿದವರೇ ಮುಖ್ಯ ಎನ್ನುವ ಅರಿವು ನನಗೂ ಕೂಡ ಇದೆ. ನಿಮಗೆ ಈ ಮಗುವಿನ ಮೇಲೆ ಇರುವ ಹಕ್ಕು ಅಧಿಕಾರ ನಮಗೂ ಸಹ ಇಲ್ಲ. ಆದರೆ ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನೀವು ಮತ್ತು ಮಗು ಇಬ್ಬರು ನಮ್ಮ ಜೊತೆ ನಮ್ಮ ಮನೆಗೆ ಬಂದುಬಿಡಿ. ಈ ಮಗುವಿನ ತಾಯಿ ಈಗ ಜೀವಂತವಾಗಿಲ್ಲ. ಈಗ ಈ ಮಗುವಿನ ತಾಯಿಯಾದ ನಿನ್ನನ್ನು ನಾನು ಖಂಡಿತ ದೂರ ಮಾಡೋದಿಲ್ಲ. ದಯವಿಟ್ಟು ನಮ್ಮ ಮನೆಗೆ ಬಂದು ಬಿಡಿ. ಈ ಮಗುವಿಗೆ ನೀನೇ ತಾಯಿಯಾಗಿರು. ನೀನು ಬಂದರೆ ತಂದೆಯಾಗಿ ನನಗೂ ನನ್ನ ಮಗಳನ್ನು ನೋಡಿಕೊಳ್ಳುವ ಭಾಗ್ಯ ಸಿಗುತ್ತೆ. ನನ್ನ ಮಗಳು ನನ್ನ ಕಣ್ಣ ಮುಂದೆ ಇರ್ತಾಳೆ ಅಂತ ಬೇಡಿಕೊಳ್ತಾನೆ. ಆ ತಂದೆಯ ಕಣ್ಣುಗಳಲ್ಲಿ ಸತ್ಯವಿತ್ತು. ಸಂಧ್ಯಾಗೆ ಅನ್ನಿಸುತ್ತೆ, ಮಗುವಿನ ಭವಿಷ್ಯ ಉಜ್ವಲವಾಗಿರಬೇಕು, ಚೆನ್ನಾಗಿರ್ಬೇಕು ಅಂದರೆ ಅವರ ಜೊತೆ ಹೋಗುವುದು ಸರಿ ಅಂತ ಹೇಳಿ ಅವಳೀಗ ಒಪ್ಪಿಕೊಳ್ತಾಳೆ. ಈಗ ಸಂಧ್ಯಾ ತನ್ನ ಮಗುವನ್ನು ಎತ್ತಿಕೊಂಡು ರಮೇಶ್ ಅವರ ದೊಡ್ಡ ಬಂಗಲೆಗೆ ಹೋಗ್ತಾಳೆ.
ಅಲ್ಲಿ ರಮೇಶ್ ಮತ್ತು ಅವರ ತಂದೆ ತಾಯಿ ತಂಗಿ ಸಂಧ್ಯಾಳನ್ನು ಕೇವಲ ಮಗುವಿನ ಆರೈಕೆ ಮಾಡುವ ಹೆಂಗಸಿನ ಹಾಗೆ ನೋಡದೆ ಮನೆಯ ಮಗಳಂತೆ ತಮ್ಮವರಂತೆ ನೋಡಿಕೊಳ್ತಾರೆ. ಈಗ ರೂಪ ತನ್ನ ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ವಾತ್ಸಲ್ಯವನ್ನು ಅನುಭವಿಸ್ತಾ ಇದ್ಲು. ಅವಳು ರಾಜಕುಮಾರಿಯಂತೆ ಬೆಳೀತಾ ಇದ್ಲು. ಅಲ್ಲಿ ಅವರು ತೋರಿಸುತ್ತಿದ್ದ ಪ್ರೀತಿ ಮತ್ತು ಗೌರವದಲ್ಲಿ ಸಂಧ್ಯಾ ತನ್ನ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಮರೆತು ಬಿಟ್ಲು. ದಿನಗಳು ಕಳೀತಾ ಇದ್ವು. ರಮೇಶ್ ಸಂಧ್ಯಾಳನ್ನು ಗಮನಿಸ್ತಾನೆ ಇದ್ದ. ಅವಳ ಸರಳತೆ, ಅವಳಿಗೆ ಮಗುವಿನ ಮೇಲಿರುವ ಪ್ರೀತಿ, ಅವಳ ಒಳ್ಳೆಯ ಗುಣ ಎಲ್ಲವೂ ಅವನಿಗೆ ತುಂಬಾ ಇಷ್ಟವಾಗುತ್ತೆ. ಒಂದು ದಿನ ರಮೇಶ್ ಸಂಧ್ಯಾ ಬಳಿ ಬಂದು ಕೇಳ್ತಾನೆ, ಸಂಧ್ಯಾ, ಇಷ್ಟು ದಿನ ನೀನು ನನ್ನ ಮಗಳಿಗೆ ತಾಯಿಯಾಗಿ ಎಷ್ಟೋ ಪ್ರೀತಿಯಿಂದ ನನ್ನ ಮಗುವನ್ನು ನೋಡ್ಕೊಂಡಿದ್ದೀಯಾ. ನೀನು ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳ್ತಾನೆ. ಸಂಧ್ಯಾ ಆಶ್ಚರ್ಯದಿಂದ ಆತನನ್ನೇ ನೋಡ್ತಾ ಇದ್ಲು. ಈ ಸಮಾಜ, ತನ್ನ ಅತ್ತೆಯ ಮನೆಯವರು, ತನ್ನ ಗಂಡ ಎಲ್ಲರೂ ಅವಳನ್ನು ಬಂಜೆ ಅಂತ ಮನೆಯಿಂದ ಹೊರಹಾಕಿದ್ರು. ಆದರೆ ಇಂದು ಒಬ್ಬ ದೊಡ್ಡ ಶ್ರೀಮಂತ ನನ್ನನ್ನು ಮದುವೆ ಮಾಡಿಕೋ ಅಂತ ಅವಳನ್ನು ಕೇಳ್ಕೊಳ್ತಾ ಇದ್ದ. ಆ ಮಾತುಗಳನ್ನು ಅವಳಿಂದ ನಂಬಲೇ ಸಾಧ್ಯವಾಗಲಿಲ್ಲ. ಈಗ ರೂಪ ಭವಿಷ್ಯ ಮತ್ತು ರಮೇಶ್ ಅವರ ಒಳ್ಳೆಯತನವನ್ನು ನೋಡಿ ಸಂಧ್ಯಾ ಆ ಮದುವೆಗೆ ಒಪ್ಪಿಕೊಳ್ತಾಳೆ. ಅವರ ಮದುವೆ ಈಗ ಅದ್ದೂರಿಯಾಗಿ ನಡೆದಿತ್ತು. ಅನಾಥಳಾಗಿ ಬೀದಿಯಲ್ಲಿ ಇದ್ದ ಸಂಧ್ಯಾ ಈಗ ಒಬ್ಬ ಶ್ರೀಮಂತರ ಹೆಂಡತಿಯಾಗಿ ಆ ಬಂಗಲೆಯಲ್ಲಿ ಮಹಾರಾಣಿಯಾಗಿದ್ಲು. ಈ ವಿಷಯ ತಿಳಿದ ಶಂಕರ್ ಮತ್ತು ಅವರ ಅಮ್ಮನಿಗೆ ತುಂಬಾ ಆಘಾತವಾಗುತ್ತೆ. ಶಂಕರ್ ತನ್ನ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪ ಪಡ್ತಾ ಇದ್ದ. ಅವನು ಸಂಧ್ಯಾ ಬಳಿ ಬರಬೇಕು ಅಂತ ಅಂದುಕೊಳ್ತಾನೆ. ಆದರೆ ಸಮಯ ಮೀರಿ ಹೋಗಿತ್ತು. ಸಂಧ್ಯಾ ಮನೆ ಬಿಟ್ಟ ನಂತರ ಮನೆಯ ಎಲ್ಲ ಕೆಲಸವನ್ನು ಕುಸುಮ ಮಾಡಬೇಕಾಗಿತ್ತು. ಈಗ ಸಂಧ್ಯಾಳ ಸಂಪಾದನೆ ಕೂಡ ನಿಂತು ಹೋಗಿತ್ತು. ಆದ್ದರಿಂದ ಕುಸುಮ ಶಂಕರ್ನನ್ನು ಬಿಟ್ಟು ದುಡ್ಡಿರುವ ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ಲು. ಈಗ ಶಂಕರ್ ಮತ್ತು ಅವರಮ್ಮ ಇಬ್ಬರು ತಾವು ಮಾಡಿದ ಪಾಪಕ್ಕೆ ಪ್ರತಿಫಲವನ್ನು ಅನುಭವಿಸುತ್ತಾ ಆ ಮನೆಯಲ್ಲಿ ಒಂಟಿಯಾಗಿ ಕಾಲ ಕಳೀತಾ ಇದ್ರು. ಸಂಧ್ಯಾ ಮನೆಯಲ್ಲಿ ಈಗ ಒಂದು ಶುಭ ಸಮಾಚಾರ ಬಂದಿತ್ತು. ಸಂಧ್ಯಾಗೆ ಮದುವೆಯಾದ ಒಂದೇ ವರ್ಷದಲ್ಲಿ ಸಂಧ್ಯಾಗೆ ಅವಳಿ ಜವಳಿ ಮಕ್ಕಳು ಜನಿಸಿದ್ರು. ಡಾಕ್ಟರ್ ಇವಳಿಗೆ ಮಕ್ಕಳಾಗುವುದಿಲ್ಲ ಅಂತ ಹೇಳಿದ್ರು. ಆ ದೇವರ ದಯೆಯಿಂದ ಸಂಧ್ಯಾ ಸುಂದರವಾದ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು. ಸಂಧ್ಯಾಗೆ ಅನ್ನಿಸ್ತಾ ಇತ್ತು, ಇದೆಲ್ಲ ರೂಪ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ನನಗೆ ಸಿಕ್ಕಿರೋದು ಅಂತ. ಆ ದಿನ ಒಬ್ಬ ಅನಾಥ ಹೆಣ್ಣು ಮಗುವಿಗೆ ಸಹಾಯ ಮಾಡಿದ್ದಕ್ಕೆ ಆ ದೇವರು ಅವಳಿಗೆ ಇಷ್ಟೊಂದು ಅದೃಷ್ಟವನ್ನು ಸಂತೋಷವನ್ನು ಕೊಟ್ಟಿದ್ದ. ನಾವು ಮಾಡಿದ ಒಳ್ಳೆಯದ್ದು ಖಂಡಿತ ನಮ್ಮನ್ನು ಕಾಯುತ್ತದೆ. ಇದೇ ಸತ್ಯ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.